ಗರಡಿಯ ಸಾಮಿಂದೆ ನೀನೆದುರಾಳ ಗೆಲ್ಲದೊಡೇಂ ಬರದಿಹುದೆ ನಿನಗನಿತು ಕಾಯಾಂಗ ಪಟುತೆ ವರಸದ್ಯಕ್ಕಿಲ್ಲದೊಡೆ ಬರಿದಾಗುವುದೇ ಪೂಜೆ ಪರಿಶುದ್ಧ ಮನವೇ ವರ ಮಂಕುತಿಮ್ಮ. ನಾವು ನಿನ್ನೆಯ ಕಗ್ಗದಲ್ಲಿ ನೋಡಿದ್ವಿ, ಜೀವನದಲ್ಲಿ ಹೋರಾಟವನ್ನು ಒಂದು ಕುಸ್ತಿಗೆ ಹೋಲಿಸಿ ಗುಂಡಪ್ಪನವರು ಹೇಳಿದರು. ಇವತ್ತಿನ ಕಗ್ಗದಲ್ಲಿ ಅದರ ಜೊತೆಗೆ ಒಂದು ಪೂಜೆಯ ಒಂದು ಭಾಗವನ್ನು ಕೂಡ ಸೇರಿಸಿ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವಾಗ ನಾವು ಎಷ್ಟೋ ಪೂಜೆಗಳನ್ನು ಮಾಡ್ತಾ ಇರ್ತೀವಿ, ನಿತ್ಯ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ತಿರ್ತೀವಿ. ನಾವು ಕೇಳಿದ ತಕ್ಷಣ ನಮಗೆ ಬೇಕಾಗಿರೋ ವರ ಸಿಕ್ಬಿಡತ್ತಾ? ಇಲ್ಲ. ಅದೇ ರೀತಿ ಒಂದು ಕುಸ್ತಿ ಪಟುನು ಕೂಡ ಅವನು ಎಷ್ಟೇ ಅಭ್ಯಾಸ ಮಾಡಿದ್ರು ಒಂದು ಕುಸ್ತಿಯಲ್ಲಿ ಅವನು ಪ್ರತಿಯೊಬ್ಬ ಎದುರಾಳಿನೂ ಗೆದ್ದು ಬಿಡ್ತಾನೆ ಅಂತಿಲ್ಲ. ಎಷ್ಟೋ ಸತಿ ಅವನು ಸೋಲನ್ನು ಕೂಡ ಕಾಣ್ತಾನೆ. ಹಾಗಂತ ನಾನು ಸೋತ್ಬಿಟ್ನಲ್ಲ ಅಂತ ಅವನು ಕೈ ಚೆಲ್ಲಿ ಕೂತ್ಕೊಂಡ್ಬಿಡಲ್ಲ. ಈ ಪೂಜೆಯನ್ನು ಮಾಡೋದ್ರಿಂದ ಮನಸ್ಸಿಗೆ ಹೇಗೆ ಒಂದು ಶುದ್ಧತೆ ಬರುತ್ತೆ, ಅದೇ ರೀತಿ ಅವನು ಸೋತ ಮೇಲೆ ಮತ್ತೊಂದು ಸತಿ ಹೋಗಿ ಕಸರತ್ತು ಮಾಡ್ತಾನಲ್ಲ, ಅವಾಗ ಅವನ ದೇಹ ಇನ್ನೂ ಗಟ್ಟಿಯಾಗುತ್ತೆ. ಇದೇ ಈ ನಿತ್ಯ ಕಸರತ್ತಿನ ಒಂದು ಮಹತ್ವ. ಅದೇ ರೀತಿ ನಿತ್ಯ ಪೂಜೆಯ ಮಹತ್ವನು ಕೂಡ ನಮ್ಮ ಮನಸ್ಸಿನ ಶುದ್ಧ ಆಗೋದಕ್ಕೋಸ್ಕರ, ಈ ಮನೋಶುದ್ಧಿಗೋಸ್ಕರ ಮಾತ್ರನೇ ನಾವು ಪ್ರತಿನಿತ್ಯ ಪೂಜೆಯನ್ನು ಮಾಡಬೇಕು. ಅದರಿಂದ ಏನೋ ಒಂದು ಅಪೇಕ್ಷೆಯನ್ನೇ ನಾವು ಬಯಸ್ತಾನೆ ನಾವು ಮಾಡ್ತಾ ಇದ್ರೆ ಅದಕ್ಕೇನೂ ಅರ್ಥ ಇರೋದಿಲ್ಲ. ನಾವು ಪೂಜೆ ಮಾಡೋದಾಗಿರ್ಬೋದು, ಈ ರೀತಿ ವ್ಯಾಯಾಮ ಕಸರತ್ತುಗಳನ್ನು ಮಾಡೋದಾಗಿರ್ಬೋದು, ಎಲ್ಲವೂ ಕೂಡ ನಮ್ಮ ಮನಸ್ಸು ಮತ್ತು ದೇಹ ಎರಡನ್ನೂ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಒಂದು ತುಂಬ ಒಳ್ಳೆಯ ಮಾರ್ಗಗಳು. ಇದನ್ನು ಬಿಡಬಾರ್ದು ಅನ್ನೋದನ್ನ ಗುಂಡಪ್ಪನವರು ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ನಮಸ್ಕಾರಗಳು.